ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಿರುವಂಥ ಸ್ಥಳ ಶೆಟ್ಟಳ್ಳಿ ಚರ್ಚ್. ಇದು ಅದ್ಭುತವಾದ ಸಮುದ್ರದ ನಡುವೆ ತೇಲುವಂತಹ ಒಂದು ಅದ್ಭುತ ಚರ್ಚ್ ರೀತಿ ಕಾಣ್ತದೆ. ಇದು ಬಂದು ಹೇಮಾವತಿ ಬ್ಯಾಕ್ ವಾಟರ್ ನೀರು ಅಂದರೆ ಗೊರೂರಿಗೆ ಸಮೀಪವಾಗಿರುವ ಶೆಟ್ಟಳ್ಳಿ. ಇಲ್ಲಿ ಸುಮಾರು 600ರಿಂದ ಸುಮಾರು 700 ವರ್ಷಗಳ ಹಳೆಯ ಚರ್ಚ್ ಇಲ್ಲಿದೆ. ಇದು ಅದ್ಭುತವಾಗಿದೆ. ಸುಮಾರು ಎಲ್ಲ ಡ್ಯಾಮೇಜ್ ಹಂತಕ್ಕೆ ಹೋಗಿದೆ. ತುಂಬ ಸಿನಿಮಾಗಳನ್ನು ಶೂಟಿಂಗ್ ಮಾಡಿದ್ದಾರೆ, ಪ್ರೀ ವೆಡ್ಡಿಂಗ್ ಶೂಟ್ಗಳು ಮಾಡ್ತಾರೆ. ಅದೇ ರೀತಿಯಾಗಿ ಸಿನಿಮಾಗಳಿಗೆ ಬಹು ಭಾಷೆಯಲ್ಲಿ ಇಲ್ಲಿ ಬಂದು ಹಲವು ಸಿನಿಮಾಗಳನ್ನು ಚಿತ್ರೀಕರಿಸ್ತಿದ್ದಾರೆ. ನೋಡಿ, ಅದ್ಭುತವಾಗಿದೆ. ಸುತ್ತಲೂ 3 ಸುತ್ತ ನೀರು ಆವರಿಸ್ಕೊಂಡಿದೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಸುಮಾರು ಹಾಸನದಿಂದ 45 ಕಿಲೋಮೀಟರ್ ಹಾಗೂ ಅರಕಲಗೂಡಿನಿಂದ ಸುಮಾರು 25 ಕಿಲೋಮೀಟರ್ ಅಂತರದಲ್ಲಿ ಈ ಸೇತುವೆ ಇದೆ. ಇದು ಬ್ರಿಟಿಷರ ಕಾಲದಲ್ಲಿ ಆರಂಭವಾದಂತಹ ಚರ್ಚ್ ಕೂಡ ಆಗಿದೆ. ಇದು ಪಕ್ಕದಲ್ಲೇ ನೋಡಿ ಎಷ್ಟು ಅದ್ಭುತವಾಗಿದೆ ದೃಶ್ಯ. ಇಲ್ಲಿ ಒಂದು ರೆಸಾರ್ಟ್ ಇದೆ. ಇಲ್ಲಿ ಮಶ್ರೂಮ್ ಅಣಬೆ ರೀತಿಯಲ್ಲಿ ಆಕೃತಿ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಇದೇ ಚರ್ಚ್ ಏನು ಕಾಣಿಸ್ತಿದೆ ನೋಡಿ. ಇದು ಬೇಸಿಗೆಗಾಲದಲ್ಲಿ ಸಂಪೂರ್ಣವಾಗಿ ನೀರು ಕಡಿಮೆ ಆದ್ರಿಂದ ಸಂಪೂರ್ಣವಾಗಿ ಏನು ಚರ್ಚ್ ಇದೆ ಇದು ಫುಲ್ ಕಾಣ್ತದೆ. ಅದೇ ರೀತಿಯಾಗಿ ಮಳೆಗಾಲದಲ್ಲಿ ಹೇಮಾವತಿ ನೀರು ತುಂಬಿರೋದ್ರಿಂದ ಬ್ಯಾಕ್ ವಾಟರ್ ಕವರ್ ಆಗಿರೋದ್ರಿಂದ ಇಷ್ಟು ಮಾತ್ರ ಕಾಣಿಸ್ತದೆ. ಇದು ಬ್ರಿಡ್ಜ್ನಿಂದ ಕಾಣ್ತಿರುವಂಥ ದೃಶ್ಯ ನೋಡಿ. ಇದೇ ಬ್ರಿಡ್ಜ್. ನಮ್ಮ ಕುಟುಂಬಸ್ಥರೆಲ್ಲ ಹೋಗಿ ಇಲ್ಲಿ ಎಂಜಾಯ್ ಮಾಡಿದ್ದೀವಿ. ಗೊರೂರಿಗೆ ಹೋಗಿ ಗೊರೂರು ಏನು ಡ್ಯಾಮ್ ಬರುತ್ತೆ ಅದನ್ನು ತೋರಿಸು ಅಂದ್ಕೊಂಡ್ವಿ. ಬಟ್ ಅಲ್ಲಿ ನಮಗೆ ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದರಿಂದ ಬಂದು ಇಲ್ಲಿ ವಿಡಿಯೋ ಮಾಡಿದ್ದೀವಿ. ಇಲ್ಲಿ ಹೆಚ್ಚು ಟ್ರಾವೆಲ್ ಬ್ಲಾಗರ್ಸ್ಗಳು ಹಾಗೂ ಏನು ಟ್ರೆಕ್ಕಿಂಗ್ ಬರ್ತಾರೆ ನೋಡಿ, ಇವರೆಲ್ಲ ಬಂದು ಇಲ್ಲಿ ಈ ಸ್ಥಳವನ್ನು ಅದ್ಭುತವಾಗಿ ಅನುಭವಿಸ್ತಾರೆ. ಇದು ಕೂಡ ಒಂದು ಹಾಸನದ ಪ್ರೇಕ್ಷಣೀಯ ಸ್ಥಳ ಕೂಡ ಆಗಿದೆ ಪ್ರವಾಸಿಗರಿಗೆ. ಪ್ರತಿ ಜನ್ಮಕ್ಕಿವಳೆ ಎಂದು ಒಪ್ಪಾಯಿತು. ಅಭಿಮಾನಕ್ಕೂ ಇವಳೇ, ಅನುಬಂಧಕ್ಕೂ ಇವಳೇ, ಅನುರಾಗವೂ ಇವಳೇ, ಅನುಗಾಲವೂ ಇವಳೇನೆ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ, ನನ್ನಾಣೆ. ಆ ಗುಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ. ಬಂಗಾರ ಬಂಗಾರ ಹರಿಗಿಳಿದ ಮಂದಾರ. ಗಾಳಿ ಕೂಡ ಗಾಳ ಹಾಕೋ ಗೆಳತಿ. ನಾ ಹೇಗೆ ಮಾಡಬೇಕೋ ಕಾಣೆ ಗುಣಗಾನ. ನಕ್ಷತ್ರ ಕಾಲ್ಗೆಜ್ಜೆ ಮುತ್ತಂತೆ ಹಾಲಜ್ಜೆ, ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ. ಪೂರ್ಣ ಚಂದ್ರ ಕೈಯ ಬಳೆ, ಅರ್ಧ ಚಂದ್ರ ಮುಂಗುರುಳೆ. ಹಿಮದ ಬಿಂದು